ವಿಜಯ ಏಕಾದಶಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ದಿನದಂದು ಆಚರಿಸಲಾಗುತ್ತದೆ. ವಿಜಯ ಏಕಾದಶಿ ಯಾವ ದಿನ ಬಂದಿದೆ? ಏಕಾದಶಿಯ ಮಹತ್ವವೇನು? ಏಕಾದಶಿ ಪೂಜೆ ಮಾಡುವ ಸಮಯ, ಏಕಾದಶಿ ಪಾರಣದ ಸಮಯ ಯಾವಾಗ? ಈ ದಿನವು ವಿಷ್ಣುವಿನ ವಿಶೇಷವಾಗಿ ಗೋವಿಂದ ರೂಪದಲ್ಲಿ ಪೂಜಿಸುತ್ತಾರೆ. ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೊನೆವರೆಗೂ ವಿಡಿಯೋ ನೋಡಿ. ವಿಜಯ ಏಕಾದಶಿ ಯಾವ ದಿನ ಬಂದಿದೆ? ಫೆಬ್ರವರಿ 13 ತಾರೀಕು ಶುಕ್ರವಾರದಂದು ಆಚರಿಸಲಾಗುತ್ತದೆ. ಏಕಾದಶಿ ತಿಥಿ ಆರಂಭ ಆಗುವುದು ಫೆಬ್ರವರಿ 12ರಿಂದ ಮಧ್ಯಾಹ್ನ 12:22 ಆರಂಭವಾಗುತ್ತದೆ. ಫೆಬ್ರವರಿ 13ರಂದು ಮಧ್ಯಾಹ್ನ ಮುಕ್ತಾಯಗೊಳ್ಳುತ್ತದೆ. ಉಪವಾಸ ತೆಗೆಸುವ ಸಮಯ ಫೆಬ್ರವರಿ 14 ತಾರೀಕು ಶನಿವಾರ ಬೆಳಗ್ಗೆ 6:45ದಿಂದ 9:14 ಉಪವಾಸ ತೆಗೆಸುವ ಸಮಯ ಇರುತ್ತದೆ. ಈ ಸಮಯದಲ್ಲಿ ನೀವು ಉಪವಾಸವನ್ನು ತೆಗೆಸಬೇಕು. 13ನೇ ತಾರೀಕು ಶುಕ್ರವಾರ ನಾವು ಏಕಾದಶಿಯನ್ನು ಆಚರಿಸಬೇಕಾಗುತ್ತೆ. ವಿಜಯ ಏಕಾದಶಿ ಎಂದರೆ ಜಯ ಅಥವಾ ಯಶಸ್ಸು. ಜೀವನದಲ್ಲಿ ಅಡೆತಡೆಗಳು, ಸಮಸ್ಯೆಗಳು ನಿವಾರಿಸಲು ಮತ್ತು ಯಶಸ್ಸನ್ನು ಪಡೆಯಲು ಈ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ವಿಜಯ ಏಕಾದಶಿ ಮಹತ್ವ ಮತ್ತು ಆಚರಣೆ ತಿಳಿದುಕೊಳ್ಳೋಣ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ವಿಜಯ ಏಕಾದಶಿ ಪೂಜೆ ಭಕ್ತರ ಸಮಸ್ಯೆಗಳು, ಕಷ್ಟಗಳನ್ನು ನಿವಾರಿಸಲು ಮತ್ತು ಪ್ರಯತ್ನಗಳಿಗೆ ಯಶಸ್ಸನ್ನು ಪಡೆಯಲು ವಿಜಯ ಏಕಾದಶಿ ಎಂದು ಆಚರಣೆ ಮಾಡುತ್ತಾರೆ. ಪೌರಾಣಿಕ ಕಥೆ. ಲಂಕಾದಲ್ಲಿ ರಾವಣನ ವಿರುದ್ಧ ಯುದ್ಧವನ್ನು ಮಾಡುವ ಮೊದಲು ಶ್ರೀರಾಮ ಮತ್ತು ಆತನ ವಾನರ ಸೇನೆ ಈ ಏಕಾದಶಿಯ ಪೂಜಾ ಆಚರಣೆಯನ್ನು ಮಾಡಿದರೆಂದು ಹೇಳಲಾಗುತ್ತದೆ. ಏಕಾದಶಿ ಉಪವಾಸ ಮಾಡಿದರೆ ಮಾಡಿದ ಹಿಂದಿನ ಕರ್ಮದ ಹೊರೆಗಳನ್ನು ಕಡಿಮೆ ಮಾಡುತ್ತದೆ, ಶಾಂತಿ ಮತ್ತು ಮೋಕ್ಷವನ್ನು ನೀಡುತ್ತದೆ, ಪಾಪಗಳು ದೂರವಾಗುತ್ತವೆ, ಆತ್ಮವು ಶುದ್ಧೀಕರಣವಾಗುತ್ತದೆ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆ ಹೆಚ್ಚಿಸುತ್ತದೆ. ಪ್ರಮುಖವಾಗಿ ಉದ್ಯೋಗದಲ್ಲಿ ವಿಜಯವನ್ನು ಸಾಧಿಸುತ್ತಾರೆ. ಏಕಾದಶಿ ಪೂಜಾ ವಿಧಾನ ಮಾಡುವುದು ಹೇಗೆ? ಈ ದಿನ ಮೊದಲು ಗಣೇಶನ ಪೂಜೆ ಮಾಡಿ ಶ್ರೀನಾರಾಯಣ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಸ್ಥಾಪಿಸಿ ಕಳಶ ಸ್ಥಾಪನೆ ವಿಧಾನ. ಒಂದು ಕಳಶ ತೆಗೆದುಕೊಂಡು ಅದರಲ್ಲಿ 7 ಬಗೆಯ ಧಾನ್ಯಗಳನ್ನು ಹಾಕಬೇಕು. ಅರಿಶಿನ, ಕುಂಕುಮ, ಹೂವು, 1 ಬೆಳ್ಳಿ ನಾಣ್ಯವನ್ನು ಹಾಕಿ ಕಳಶವನ್ನು ಸ್ಥಾಪನೆ ಮಾಡಬೇಕು. ಸ್ಥಾಪನೆ ಮಾಡಿದ ನಂತರ ವಿಷ್ಣು ದೇವರಿಗೆ ವಿಗ್ರಹಕ್ಕೆ ಗಂಧದ ಬೊಟ್ಟನ್ನು ಇಟ್ಟು ಹಳದಿ ಹೂವನ್ನು ಅರ್ಪಿಸಬೇಕು. ಹಳದಿ ಸಿಹಿ ತಿಂಡಿಯನ್ನು ಮತ್ತು ಪಂಚಾಮೃತವನ್ನು ಪ್ರಸಾದವಾಗಿ ಇಡಬೇಕು. ಪ್ರಸಾದದಲ್ಲಿ 1 ತುಳಸಿ ಎಲೆಯನ್ನು ಹಾಕಿ ಪ್ರಸಾದವನ್ನು ದೇವರಿಗೆ ಅರ್ಪಿಸಬೇಕು. ನಂತರ ವಿಷ್ಣು ದೇವರಿಗೆ 2 ತುಪ್ಪದ ದೀಪವನ್ನು ಹಚ್ಚಿಡಬೇಕು. ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು. 108 ಬಾರಿ ಅಥವಾ 21 ಬಾರಿ ಪಠಿಸಿ ಹಾಗೂ ಲಕ್ಷ್ಮೀ ಮಂತ್ರವನ್ನು ಪಠಿಸಬೇಕು. ಏಕಾದಶಿ ಉಪವಾಸದಲ್ಲಿ 3 ಥರ ಉಪವಾಸ ಮಾಡಬಹುದು. ಸಾಧ್ಯವಾದರೆ ನೀರಿಲ್ಲದೆ ಉಪವಾಸ ಮಾಡಬಹುದು. 2ನೇ ಉಪವಾಸ ಹಣ್ಣುಗಳು, ಹಾಲು ಸೇವಿಸಿ ಉಪವಾಸ ಮಾಡಬಹುದು. 3ನೇ ಉಪವಾಸ ಸಾಬುದಾಣಿ, ಕಿಚಡಿ, ಅವಲಕ್ಕಿ ಸೇವಿಸಿ ಉಪವಾಸ ಮಾಡಬಹುದು. ಆರೋಗ್ಯಕ್ಕೆ ಅನುಗುಣವಾಗಿ ನೀವು ಉಪವಾಸ ಮಾಡಿ. ಜಯ ಏಕಾದಶಿ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು. ಮತ್ತಷ್ಟು ವಿಜಯ ಏಕಾದಶಿ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಥ್ಯಾಂಕ್ ಯು.